ನಮಿಸುವುದು ಗುರುವಿನ ಮಂದಿರಗಳ ಪ್ರತಿಗೆ ಶ್ರೀಗಳಿಂದ ಅಂಚನೆ ಬಿಜಾವರ ಶ್ರೀಗಳಿಂದ ಭಕ್ತಿಪೂರ್ವಕ ಸ್ಮರಣೆ ಅನ್ನೋದು ಅದರ ನಮಸ್ಕಾರ ಅನ್ನೋದು ಮೂಡಿ ಗುಣಚಿತ್ತ ಮಂತ ಹಿರಿಯರೆಲ್ಲ ಅಭಿವಂದನೆಯನ್ನು ಸಲ್ಲಿಸುವುದು ಹಿರಿಯರಿಗೆ ಅಭಿನಂದನೆ ಸಲ್ಲಿಸುವುದು ಒಂದು ಎರಡು ವಿಷಯ ಎರಡು ಈಚೀಗ ಅಂತ ಪ್ರಯತ್ನ ಆಗ್ತದೆ ಏನು ಸೂರ್ಯಗೊಂಡ ಮಸ್ತು ಪ್ರಾಣುಗಳಿಗೆ ಮಹಾಮಾಸ ಸಾಧನೆ ಇರ್ತದೆ ಮಣಿಪಾಲ ವಿಷಯಕ್ಕೆ ಪೂರ ಇತ್ತಿಗೆಲ್ಲ ಮೂರು ಇಷ್ಟೇ ಜನ ಮೂರು ಎಲ್ಲ ಎದುರುಳ್ಳ ವೇದಿಕೆಗಳ ಅದನ್ನ ಸಾಧನೆ ಎದುರು ಏನೋ ಮಸ್ತು ಹಿಂಗೆ ಅನಿಸೋದು ಏನನ್ನ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಮಸ್ತು ಗೌರವಪೂರ್ಣವಾದ ಅಧ್ಯಕ್ಷ ಸ್ಥಾನ ಕೊಟ್ಟಿನ ಅವರ ಮಾನವಕೃತ ಅಧ್ಯಕ್ಷರ ವಾಸುದೇವ ವೈರಾಜಿ ಅಂಚನೆ ಕಾರ್ಯದರ್ಶಿ ಅಂಚಿನ ಸಂತೋಷ ಆಚಾರ್ಯ ಪ್ರತಿಮಕ್ಕ ವಿಮೆನ್ಸಿದ ಅಧ್ಯಕ್ಷರ ಅಂಚಿನ ಪ್ರತಿಮಕ್ಕಳು ಮಂದರೆಗ ಈ ವೇದಿಕೆಯ ಎದುರು ಕೂಡ ಮಂದ ಗಣ್ಯರಿಗೆ ಯುವಕರಿಗೆ ವಿಶೇಷವಾದ ಮಹಿಳೆಯರಿಗೆ ಮಂದರೆಗ ಎನ್ನುವ ನಮನನ್ನು ಸಲ್ಲಿಸುವುದು ಈ 13ನೇದು ವಾರ್ಷಿಕೋತ್ಸವದ ಸುಬ್ರಹ್ಮಣ್ಯ ಆಚರಿಸುವ ಏನಾಯಿತು ಈ ಭಾಗ ಒಳ್ಳೆ ಪಡ್ತದೆ ಎಜುಕೇಷನ್ ವಿಷಯ ಪಡ್ತದೆ ಇದೇ ಫಸ್ಟ್ ಏನು ಕೇಳೋಣ ಅಂತರದಲ್ಲಿ ಕೇಳೋಣ ಮುಂಚಿತ ಮುಂಚಿ ಒಕ್ಕೂಟ ಒಂದು ಆನ್ಲೈನ್ ಮಸ್ತ್ ಕಾರ್ಯಕ್ರಮ ಆಗೋದಿದ್ದಾರೆ ಇಂಚೆ ವಾರ್ಷಿಕೋತ್ಸವ ಅವೆಲ್ಲ ಆನ್ಲೈನ್ ಇತ್ತು ಇಂಚೆ ಒಂದು ಸೇರುಗಳ ಒಂದು ಕಾರ್ಯಕ್ರಮ ಆಯೋಜನೆ ಇರ್ತದಲ್ಲ ಅದಕ್ಕೆ ವಿಶೇಷ ಅದಕ್ಕೆ ಅಗತ್ಯ ಏನಾಗ್ತದೆ ಮಾಡಿ ಬೈಕ್ ಎಂದು ಇಂಚ ಸೇರು ಏನು ಆನ್ಲೈನ್ ಏನ್ ತಗೊಂಡಲ್ಲ ಕೊರೋನಾಕ್ಕೂ ಸೋಲ್ಗಳು ಮಸ್ತುಗಳೆಲ್ಲ ಆನ್ಲೈನ್ ಆಗುತ್ತೋ ಅಂಡ ಸಾಕ್ಷಾತ್ ಭೇಟಿ ಅನ್ನಾಗ ಅವೊಂದು ಏನಿಲ್ಲ ಮಧ್ಯಾಹ್ನ ಕೂಡ ಒಂದು ಅಂಥದ್ದೇನು ಗಟ್ಟಿಯಾಗಿ ಮಾಡ ಒಂದು ಅಕ್ಕನಗಳು ಅಕ್ಕ ಕೈ ಬಸೋದು ಇಂಟು ಪಾತ್ರೆನಾಗ ಅಣ್ಣನಗಳು ತೊಟ್ಟು ಬಸೋದು ಇಂಟು ಪಾತ್ರೆನಾಗ ಒಂದು ಒಂದು ಹಾರದ ಭಾವ ಎಟ್ಕೊಳಲ್ಲ ಅವು ಆನ್ಲೈನ್ ಸಿಕ್ಕುವಿ ಅವು ಒಂದು ವಿಶೇಷ ಐಟು ನಮ್ಮ ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ ಮಸ್ತ್ ಪೂರಕ ಹೇಗೆ ಇದೆ ಏನು ಮೂವತ್ತು ಸಮಸ್ಯೆಗಳು ಐಟೋ ಯೋಚನೆ ಮುಳುಗು ಬೇಕಾಗಿದೆ ಜನ ಕೊಡೋದು ಮುಖಾಂಬಿಸಿ ಏನು ಇಂಚನೆ ಮಾತಾಡ್ತಾಗ ಸಿಕ್ಕಿಯಾರೆ ಇಂಚ ಓಪನ್ ಆಗಿ ಇಂಚ ಮಾತಾಡ್ತಾಗ ಆ ವಿಷಯ ಬಂದು ಏನು ಇಂಚ ಸಮಸ್ಯೆ ಸಿಕ್ಕಿದೆ ಇಂಚ ಓಪನ್ ಆಗಿ ಮಾತಾಡಿದಾಗ ಆ ಸಮಸ್ಯೆಯ ಸ್ವರೂಪನೇ ಅಲ್ಲಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಆ ಸ್ವರೂಪದ ಸಮಸ್ಯೆಯ ಸ್ವರೂಪ ಇಲ್ಲಿ ಗೊತ್ತಾಗಬಹುದು ಅದಕ್ಕೆ ವರ್ಗಾವಣೆ ಇಲ್ಲದೆ ಚೆನ್ನಾಗಿ ಸ್ಮರಣೆಯಾಗಬಾರದು ಅಥವಾ ಎದುರು ನಂತಿನ ವ್ಯಕ್ತಿಯೇ ಅವು ಇದೆ ಇಂಚ ಅಂತ ಆಗ್ಬೋದಲ್ಲ ತಕ್ಕಲೇ ಒಂದು ಚೆನ್ನಾಗಿ ಸಲಹೆ ಇಂಚಿನ ಪೂರ ಒಂದು ಭಾವಪೂರ್ಣವಾದ ಒಂದು ಮಾತುಕತೆ ಅವಳು ಎಂಟು ಆಪರೇಷನ್ ವಿಷಯ ಅಂಚಿನ ಒಂದು ವೇದಿಕೆ ಒಂದು ಇಂಚಿನ ಕಾರ್ಯಕ್ರಮಗಳು ಇಂಚಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ವಿಶೇಷವಾದ ಒಂದು ಕೆಲವೊಂದು ವಿಷಯ ವಿಶೇಷವಾದ ಆಚಾರ್ಯ ಅಂದ್ರೆ ನಮ್ಮ ಕವಳದಲ್ಲಿ ಮಹಾ ಉತ್ತಮ ಅಕ್ಕನ ಕೆಲವೊಂದು ವಿಚಾರಗಳು ಅಳವಡಿಸಿಕೊಳ್ಳೋಣ ಗೀತಾ ಭಾಷ್ಯಕ್ಕೆ ಆಚಾರ್ಯರು ಈ ಪಾತ್ರ ಮಾಡಬೇಕು ಧರ್ಮದ ಬಗ್ಗೆ ಮಾತಾಡ್ತೀನಿ ಸಂಗ್ರಹವಾದ ಎಂದು ಎಲ್ಲರ ಧರ್ಮ ಜಾಗ ಎಂದು ಅಂಬುಣದ ಕರ್ತವ್ಯ ಜಾಗ ಪಟ್ಟಾಗ ಸ್ವವಿಹಿತ ಭಕ್ತ್ಯ ಭಗವದ್ ಆರಾಧನೆಯ ಪಾರೋ ಧರ್ಮ ಅಂತ ಧರ್ಮಗಳಿಂದ ಪರಮ ಧರ್ಮ ಉತ್ತಮವಾದ ಧರ್ಮ ಅಂದ್ಕೊಂಡ ಸ್ವವಿಹಿತ ಭಕ್ತ್ಯ ಭಗವದ್ ಆರಾಧನೆ ಭಗವಂತನ ಆರಾಧನೆ ಅಂತ ಪರಮ ಧರ್ಮ ಅಯ್ಯೋ ಏನು ಲೌಕಿಕ ಜೀವನ ಇಟ್ಕೊಂಡೆ ಈಗ ಬೇರೆ ಬೇರೆ ಜವಾಬ್ದಾರಿಗಳು ಹ್ಯಾಂಡ್ಲಿಂಗ್ ಡಿಫ್ರೆಂಟ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಇಂಚಿ ಪುನಃ ಏನು ಭಗವಂತನ ಪೂಜೆ ಅಂದ್ರೆ ಮಾತ್ರ ಅಂದುಕೊಂಡ್ರೆ ಹೆಚ್ಚು ಜೀವನ ನಡೆಯಬೇಕು ಅಂತ ಇಲ್ಲಿ ಪ್ರಶ್ನೆ ಬರಬಾರದು ಅದಕ್ಕೆ ಆಚಾರ್ಯ ಮಧ್ಯಾಹ್ನ ವಾಕ್ಯ ಸ್ವವಿಹಿತ ಭಕ್ತ್ಯ ಪಡುವುದು ಸ್ವ ತನಗೆ ವಿಹಿತ ಪಂತಂಚಿತ ವೃತ್ಯ ಕೆಲಸದ್ದು ಅಂತ ಸಾಮಾನ್ಯವಾದ ಇರೋ ಅರ್ಥ ಅಂತ ವೃತ್ತಿ ಪಂಡ್ರೆ ಬೇರೆ ಬೇರೆ ರೀತಿ ಒಂದು ಮೂಜಿ ರೀತಿಗಳನ್ನು ವಿಭಾಗ ಆಗಬಹುದು ಒಂದು ಆದಿ ದೈವಿಕ ಆದಿ ಭೌತಿಕ ಆಧ್ಯಾತ್ಮಿಕ
ಅಥವಾ ನನ್ನ ಸಾಮಾನ್ಯ ಮಾತುಗಳನ್ನು ಬಂದಾಗ ಒಂಜಿ ಲೌಕಿಕವಾದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಟ್ ಎಂಟ್ರನ್ನು ಸಂಬಂಧಂతో ರಿಲೇಟೆಡ್ ಒಂಜಿ ರೋಲ್ ಒಂಜಿ ಅಪ್ಪ ಆಗಿರ್ಬೇಕು, ಒಂಜಿ ಅಮ್ಮ ಆಗಿರ್ಬೇಕು, ಅಣ್ಣ ಆಗಿರ್ಬೇಕು, ಅಕ್ಕ ಆಗಿರ್ಬೇಕು, ಇಂಚ ಮಗ ಇಂಚ ಬೇರೆ ಬೇರೆ ರೋಲ್ ಇತ್ತು ಐತ ನಿಭಾಯಿಸುವ ಒಂಜಿ ಕರ್ತವ್ಯ ಅವರೊಂಜಿ ವೃತ್ತಿ ಏನು ಐತ ನಮ್ಮ ಆತ್ಮ ಉನ್ನತಿ ಐತ ಬಗ್ಗೆ ಸೆಲ್ಫ್ ಡೆವಲಪ್ಮೆಂಟ್ ಐತ ಬಗ್ಗೆ ಯೋಚನೆ ಮಾಡೋದು. ಈ ಮೂರು ರೀತಿಯ ವೃತ್ತಿಗಳನ್ನು ಗಮನ ಕೊಡೋದು. ಆ ಮೂರು ವೃತ್ತಿಗಳಿದೆ. ಎಲ್ಲರ ಆತ್ಮ ಉದ್ಧಾರಣೆ ದಿನನಿತ್ಯ ಸಂಧ್ಯಾವಂದನೆ, ದಿನನಿತ್ಯ ದೇವರನ್ನ ಪೂಜೆ ಕೊಡು. ಈಗ ವಿಸ್ತಾರವಾದ ಪೂಜೆ ಪರಂಪರೆ ಕೇವಲ ಷೋಡಶೋಪಚಾರ ಪೂಜೆ. ಈಗ ಆತ ಸುರುವಾಗಲೇ ಉಳಿದ ನಾವು ಪೂಜೆ ಟೈಮ್ ಆಟೋಮೆಟಿಕ್ ಆಗೋದು. ಸಂಧ್ಯಾವಂದನೆ ಕುದುರೆಗೆ ಗಾಯತ್ರಿ ಮಂತ್ರ ಜಪಂతో ಪವರ್ ಜಾಗೃತಿ ಪೂರ ಎಕ್ಸ್ಪೀರಿಯನ್ಸ್ ಆಗಿ. ಸೊ ಆ ಅಂಚಿನ ಸೆಲ್ಫ್ ಡೆವಲಪ್ಮೆಂಟ್ ಆತ್ಮೋನ್ನತಿ ಕೂಡ ಇಂಚಿನ ಜಪ ಸಂಧ್ಯೆ ಪೂಜಾ ಜಪ ಇತ್ಯಾದಿಗಳಲ್ಲಿ ದಿನನಿತ್ಯ ಅನುಭವಿಸಬಹುದು. ಇದಕ್ಕೆ ಸಂಬಂಧ ಅಲ್ಲೇ ಕೂಡ ಅನುಕೂಲ ಆಗ್ತದೆ. ಯಾವುದೇ ಒಬ್ಬೊಬ್ಬರು ರೋಲು ಅಪ್ಪ ಅಮ್ಮ ಮಡಿಯ ಇಲ್ಲದೆ ಮಲ್ಲಾಗಲಿ ಸುಮೋಪನ ಆಗೋದು, ಜೊತೆಗೆ ಬಂಧುವರ್ಗಗಳನ್ನು ಬೀದಿಗೆ ಸುಮೋಪನ, ಅತಿಥಿ ಸತ್ಕಾರ ಪೂರ ಜೊತೆಗೆ ನಮ್ಮ ವೃತ್ತಿ ಲೌಕಿಕ ವೃತ್ತಿ ನಾವು ಬೇರೆ ಬೇರೆ ಎಷ್ಟೇ ಒಂದು ಪೊಸಿಷನ್ ಈಗ ಕೊಡೋದು ಆಗ ಇದರಲ್ಲೇ ಬಿಸ್ನೆಸ್ ಕೊಡೋದು ಐಟ್ ಪ್ರಾಮಾಣಿಕವಾದ ಏನು ಕೊಡಲು ಆ ಕೆಲಸ ಆಗ್ತಾರೆ ಕಾರಣ ಬೇರೆ ತೊಂದರೆಗಳಂದ್ರೆ ಬೇರೆ ಮೌಲ ಅಭಿಲಾಷೆ ಆಶಯಗಳಲ್ಲಿ ಜೀವನಕ್ಕೆ ಆ ಕರ್ತವ್ಯ ಆ ಪೊಸಿಷನ್ ಅಲ್ಲಿ ಅವೇನು ಕೊಡಲು ಬೇಡ. ಅವು ಮಹಾ ಭಗವಂತನ ಆರಾಧನೆ ರೂಪಕ ಆ ವೃತ್ತಿ ಜೊತೆಗೆ ಸಾಮಾಜಿಕ ಡೆವಲಪ್ಮೆಂಟ್, ಸೋಷಿಯಲ್ ಡೆವಲಪ್ಮೆಂಟ್ ರಿಲೇಟೆಡ್ ಯಾಕಂದ್ರೆ ಸಮಾಜಕ್ಕೆ ಉತ್ತಮ ರಕ್ತದಾನ ಕಾರ್ಯಕ್ರಮ ಇಂಚಿನ ಭಾಗವಹಿಸೋಣ, ತನ್ನಲ್ಲಿ ನಾವು ತೊಡಗಿಸೋಣ. ಇಂಚಿನ ಕೆಲಸ ಒಂದು ಪೂರ ಸ್ವವಿಹಿತ ವೃತ್ತಿ ಇಡಬಾರದು. ಬೆಟ್ಟು ಭಕ್ತಿ ಸ್ವವಿಹಿತ ವೃತ್ತಿಯ ಭಕ್ತಿಯ ಭಕ್ತಿ ಎಂದು ಭಗವಂತನ ಆರಾಧನೆ. ಭಕ್ತಿ ಒಯ್ಯು ಎಂದು ಭಕ್ತಿ ಉಂಟು, ಮನಸ್ಸಿನ ಮಸ್ತು ಭಕ್ತಿ ಉಂಟು. ದೇವರ ನಿತ್ಯ ಸ್ಮರಣೆ ಇರಬೇಕು, ಸದಾಕಾಲ ಸಮಯ ಪೂರ ಸ್ಮರಣೆ ಇರಬೇಕು. ನಾನು 5 ಶಂಬರ ಆಗುಲಿ ಇರಬೇಕು. ಬೇರೆ ಬೇರೆ ಕಾರ್ಯ ತೊಂದರೆ ಇದೆ. ಭಕ್ತನ ವಿಶ್ವದ ಕೋಯಲ್ ಯೋಮೆ ಭಕ್ತ್ಯಾದಯ ಭಕ್ತಿತ್ತು ನೀನು ಲೌಕಿಕ ಹಾಕೋದು ಪೂರ ಹಾಕೋದು ಆಸೆ ಉಂಟು. ಆಮೇಲೆ ನೀವು ವಾರ್ಷಿಕ ಪೂಜೆ ಹಮ್ಮಿಕೊಳ್ಳಿ. ದಿನನಿತ್ಯ ಕೇವಲ ನೀರು ಕೊಡುವುದರಿಂದ ಭಕ್ತಿ ಕೊಡುವಂತ ಭಗವಂತ ಖುಷಿ ಆಗಬೇಕು. ಹಾಗೂ ಭಕ್ತಿಯ ಗುಣ ಅಂತ ಭಕ್ತಿ ಪಟ್ಟ ಜಾಸ್ತಿ ಐಕ್ಯ ಆಚಾರ್ಯ ಪಡ್ತಾರ ಮಹಾತ್ಮೆ ಜ್ಞಾನ ರೂಪಸ್ತು ಸುದೃಢ ಸರ್ವತೋದಿಗ ಸ್ನೇಹೋ ಭಕ್ತಿ ರೀತಿ ಕೊಡ್ತಾನೆ. ಭಗವಂತನ ಫ್ರೆಂಡ್ಶಿಪ್ ಅಂತ ಯಾವ ರೀತಿ ಭಕ್ತಿ ಪಟ್ಟ ಬೇರೆ ಯಾವ ಸ್ಪೆಷಾಲಿಟಿ ಫ್ರೆಂಡ್ಶಿಪ್ ವಿತ್ ದ ಡಿವೈನ್. ಭಗವಂತನ ಒಂದು ಫ್ರೆಂಡ್ಶಿಪ್ ಅಂತ ನನಗೆ ಭಾರಿ ವಿಶೇಷ. ಅವು ಹೆಚ್ಚಾಗುವುದು ಮಹಾತ್ಮೆ ಜ್ಞಾನಪೂರ್ವವಾಗಿರ್ಬೋದು, ಸುದೃಢವಾಗಿರ್ಬೋದು, ಮಂತ್ರದಿಂದ ಅಧಿಕವಾಗಿರ್ಬೋದು ಅಂಚಿನ ಮಹಾತ್ಮ ಜ್ಞಾನದಲ್ಲಿ ಭಗವಂತನ ಮಹಾತ್ಮ ಜ್ಞಾನ ಗೊತ್ತಿದೆ. ಕೃಷ್ಣ ಒಳ್ಳೆ ಆಯ ಮಹಾಭಾರತ ಕಾವಲು ಬೇರೆ ಬೇರೆ ರೀತಿಯಲ್ಲಿ ఆయన అవతార కార్యాలంటే అని చెప్పి తెలియదు అని అండ్ వా ರೀತಿಯ ఆయన తెలియనోడు ಅಂತ ನಿಮಗೆ ಮಾರ್ಗದರ್ಶನ ಪಡೆದು ಗುರಿಯನ್ನು ಹೋಗ್ತಾರೆ. ಅಲ್ಲಿ ಗುರುಗಳ ಆಶ್ರಯ ಏರ್ಪಡಬೇಕು. ಗುರುಗಳಿಗೆ ನಮ್ಮ ಮಧ್ವ ಗುರುಗಳು ಬೇರೆ ಬೇರೆ ಗ್ರಂಥ ಅಗಳನ್ನು ಭಗವಂತನ ವಿಶೇಷ ಚಿಂತನೆಯಲ್ಲಿ ಕೂಡ ಕೊಡುತ್ತೆ. ಆಮೇಲೆ ಅಧ್ಯಯನ ಚಿನ್ನ ಕೆಲಸ ಸದಾ ಶಕ್ತಿ ರೆಗ್ಯುಲರೈಸ್ ಅಂಚ ಈ ಬಂದೋಗೋಡು ಈ ಗೌರವವಾಗಬಹುದಾಗಿ ಬೋಧಿತ ವೇದಿಕೆ ಬೇರೆ ಬೇರೆ ವಿದ್ವಾಂಸರಿಗೆ ಕೂಡ ಒಳ್ಳೆಯ ವ್ಯವಸ್ಥೆ ಕೊಟ್ಟಿದೆ. ಆಮೇಲೆ ಪೂರ ಇದು ಶಿಸ್ತ ನಮ್ಮ ಊರದ್ದು ಗೌರವಕ್ಕೆ ವಿಶೇಷ ಮೌಲ್ಯ ಶಿಸ್ತು ಅಂತ ಬಹು ಕೆಲಸ ಒಂದು ಶಿಸ್ತು ಮುಂದೆಲ್ಲ ಅದೇ ಶಿಸ್ತು ಅದೇ ಶ್ರದ್ಧೆ ಅಂತ ಹೋಗುವ ಕೆಲಸ ಮುಂದೆ ಮುಂದೆ ಪರಮ ಧರ್ಮ ಮುಂದೆ ಬಹು ಆಸ್ಪೆಕ್ಟ್ ಎಂದು ಮೀಸಲಿರುತ್ತೋ ಇಂಚಿತವಾಗಿ ಸರ್ವತೋಮುಖವಾದ ಒಂದು ಚಿಂತನೆಗೊಳ್ಳಲು ನನಗೆ ಹೆಮ್ಮೆಯ ಮಧ್ವಾಚಾರ್ಯರು ಮಾಡಿದ್ದು ಅಷ್ಟು ಖುಷಿ ಅಂದಾಗ
ಮುಂಚಿನ ಈ ಇಂಟರ್ನಲ್ ಕನೆಕ್ಷನ್ ಸಾಮಾಜಿಕ ಜೀವನ ಕಾವಡು, ಲೌಕಿಕ ಜೀವನ ಕಾವಡು ಅಥವಾ ವೈಯಕ್ತಿಕ ಜೀವನ ಕಾವಡು ಒಂದೇ ಕನೆಕ್ಷನ್ ಇತ್ತು. ಅವನ್ನ ತುಂಬ ಮಹತ್ವಾಚಾರ ಅಂಚಿತ್ತು ಒಂದು ವಿಶೇಷ ಕೆಲಸ ಮಹತ್ವಾಚಾರ ಅನಿಸ್ತೇವೆ. ಆಯ್ತು ಒಬ್ಬರು ಈ that's what amalgamation of outer inner internal circle ಆಮೇಲೆ ಕೆಲವನ್ನ ಮಹತ್ವಾಚಾರ. ಈ ವಿಧವಾದ ಕೆಲಸ ಸುಮಾರು ಗೌರವ ಮಾತುಕತೆ ಪೂರಕವಾದ ಸುಮಾರು ಕಾರ್ಯಕ್ರಮವನ್ನು ಕೂಡ ಆಮೇಲೆ ಹೇಳಿ ಮಸ್ತ್ ಖುಷಿಯಾಗಿದೆ. ಇನ್ನು ಕೆಲವೊಂದು ಸಜೆಷನ್ ಇದೆ, ಮಹಿಳಾ ವಿಭಾಗ ಉಂಟು, ಪುರುಷ ವಿಭಾಗ ಉಂಟು, ಮಂತ್ರೆಲ್ಲ ಬಾರಿ ಲೈಟ್ ಹಂಚಿಕೊಂಡಿರೋ ಬೇರೆ ಇದರ ಒಂಜಿ ಆಸ್ಪೆಕ್ಟ್ ಮಾತ್ರ ಅಥವಾ ಮಧ್ವವಾದ ಪ್ರಚಾರ ಮುಖ್ಯ ಹೋಗುವುದು ಐಕೊಂಡು ಸಂಘಟನೆ ಕೆಲವು ಶಕ್ತಿ ಸಂಘೀಯ ಶಕ್ತಿ ಕೆಲವು ಇದೆ ಬಂದಾಗ ಆ ಸಂಘಟನೆ ಒಂದು ಸಂಘಟನೆಗೂ ಕೂಡ ಬೇರೆ ಬೇರೆ ಆಸ್ಪೆಕ್ಟ್ಸ್ ಕೂಡ ಇದು ಅನ್ನೋದು ಭಾರಿ ವಿಶೇಷ. ಅಂಡ್ ಐಕೊಂಡು ಒಂದು ಯುವ ವೇದಿಕೆ ಒಂದು ಯೂತ್ ವೀಕ್ಲ ಚೂಡಪ್ಪನ ಭಾರಿ ಆದ ಕೆಲಸ ಇದೆ, ಸೂಕ್ತವಾದ ಕೆಲಸ ಅಂತ ಸುಳ್ಳು ಜಯಮಂಡ ಸುವರ್ಣ ಸುಮಾರು ಬದಲಾಯಿಸಿ ಸುಮಾರು ಜನ ಯುವತಿಯಲ್ಲ 3-10 ವರ್ಷ ಹೋಗ್ಕೊಳ್ಳಿದೆ. ಕೆಲವೊಂದು ಈ ಕಾರ್ಯಕ್ರಮ ನಿಶ್ಚಿತ ಪಾರ್ಶ್ವೋತ್ಸವದ ಕಾರ್ಯಕ್ರಮದ ಜವಾಬ್ದಾರಿ ಪೂರ್ಣ ಯುವಕರಿಗೆ ಅನನ್ಯ ಇರುವೆ ಅನನ್ಯರು ಕಾರ್ಯಕ್ರಮ ನಿರೂಪಣೆ ಕೊಡಿಸುವುದ ನಮಗೆ ಅಂಶ ಹಾಕೊಂಡು ಟೈಮ್ ಜಾಗ ಬೋಡ ಒಬ್ಬಳ ಅಂಚಿಂಚ ಅಂತ ಅಂದುಕೊಳ್ಳಿದೆ. ಕೆಲವರಿಗೆ ಯುವಕರಿಗೆ ಕೂಡ ಏನು ಅಂಪನ ಸಾಮಾಜಿಕ ಗೊತ್ತಾಗ್ತಾನೆ ಅನಿಸಿದ ಜವಾಬ್ದಾರಿ ಪಡಿತಾರೆ. ಸೊ ಅಂಚೆ ಯೂತ್ ಲೀಗ್ ಅಧ್ಯಕ್ಷರಿರಲ್ಲ, ಕಾರ್ಯದರ್ಶಿಗಳ ಅಂಚನೆ ಮಹಿಳಾ ಅಧ್ಯಕ್ಷರಿರ್ತಾರ, ಅಂಚನೆ ಮಂತ ಸದಸ್ಯರಿರ್ತಾರ, ಇನ್ನೊಂದು ನಿಮ್ಮ ಸಜೆಷನ್ ಯೂತ್ ಲೀಗ್ ಹೆಸರು ಅದು ಒಂದು ಮಹತ್ವದ ಪ್ರಕಾರ ತೋರಿಸ್ಬೋದು. ಅಷ್ಟೊಟ್ಟಿಗೂ ಅಕಡೆ ಫ್ಯೂಚರ್ ಇದೆ, ಕೇವಲ ಒಬ್ಬೊಬ್ಬರಿಗೆ ಜಾಬ್ ಡಿಮಾಂಡ್ ಮಾಡಾಗ ಅಕಡೆ ಕೆರಿಯರ್ ಬಿಲ್ಡ್ ಆಗೋದು. ಆ ಕೆರಿಯರ್ ಬಿಲ್ಡ್ ಅಂತ ಗೋಡಾಯಿನ ಸಾಫ್ಟ್ ಸ್ಕಿಲ್ಸ್ ರಾವಡು ಅಂಚಿನ ಒಂದು ಆಕ್ಟಿವಿಟಿ ಕೂಡ ಅಲ್ಲಲ್ಲಿ ಎಂಜಾಯ್ ಕೂಡ ಇಪ್ಪೋರೆ ಮಾರ್ಗದರ್ಶನ ಹಾಕೋದು ಇಪ್ಪೋರೆ ಅವೇ ಒಂದು ಸೂರಪ್ಪ ಬಾರಿ ನಾಯಕ ಅಷ್ಟೊಟ್ಟಿಗೂ ಬೇರೆ ಬೇರೆ ಕ್ಷೇತ್ರಕ್ಕೆ ಒಂದು ಬಿಸ್ನೆಸ್ ರಾವಡು ಅಥವಾ ಗೌರವಾನ್ವಿತ ಸಂಸ್ಥೆಗಳು ಗೌರವಾನ್ವಿತ ಪೊಸಿಷನ್ಗಳು ಇಟ್ಕೊಂಡಿದ್ದಾರೆ. ನಿನ್ನ ಎಕ್ಸ್ಪೀರಿಯನ್ಸ್ ಇನ್ವ್ಯಾಲ್ಯೂಬಲ್. ನೀವು ಕೆಲವು ಏನೋ ವಿಶೇಷ ಪ್ರಸಂಗಗಳಲ್ಲಿ ಕೂಡ ಸಂದಿಗ್ಧ ಸ್ಥಿತಿಯಲ್ಲಿ ಕೂಡ ಅಥವಾ ಆಫೀಸ್ ಎಟಿಕೇಟ್ ಸಂಚಿತ ಬೇಸಿಕ್ಸ್ ಥಿಂಗ್ಸ್ ಕೂಡ ನೀವು ಈಗ ಯುವಕರೇ ಯುವ ಸಮುದಾಯಕ್ಕೆ ಅದನ್ನು ಶೇರಂ ಸಂಚಿತ ಕಾರ್ಯಕ್ರಮದಿಂದ ಈಗಲೂ ಶುರು ಅವಳ ಮಸ್ತು ಉಪಕಾರ ಸಂಚಿತ ಕೆಲಸ ಐಟೊಟ್ಟಿಗೂ ಇತರ ಕಾಲಕ್ಕೆ ಇಂಡಸ್ಟ್ರಿ ಮಸ್ತ್ ಓಲಕಾಯಿ ಮಸ್ತ್ ಬಟ್ ನಿಂತಿಸಿಟ್ಟು ಹೋಗ್ಬಿಟ್ಟು ಒಂದೇ ಹೋಗಿದ್ದಿ ಮಂತ್ರಿಗಳ ಲೇಆಫ್ ಅಂಚಿನ ಕೂಡ ಸುಮಾರು ಆಗುತ್ತೆ. ನೀವು ಕೂಡ ರೆಸ್ಪೆಕ್ಟಬಲ್ ಪೊಸಿಷನ್ ಇರುತ್ತೆ. ಸದಸ್ಯರ ಬರೀ ಅಧ್ಯಕ್ಷರನ್ನೇ ಕೆಲಸ ಅಥವಾ ಕಾರ್ಯದರ್ಶಿಗಳನ್ನೇ ಕೆಲಸ ಅಂತ ಸೀಮಿತಗೊಳಿಸುವಂತೆ ಮಂತ ಸದಸ್ಯರನ್ನು ಅಕಲ ಓನರ್ಶಿಪ್ ಎನ್ನುವುದು ನಮಗೂ ಸಂಬಂಧಪಟ್ಟ ಒಂದು ನಮ್ಮ ಒಕ್ಕೂಟದ ಜನರಿಗೆ ಅಥವಾ ಸದಸ್ಯರಿಗೆ ಕುಟುಂಬವಾಗಿ ಅನುಕೂಲ ಆಗುವುದು ಅಂಚ ಆ ಚಿಂತನೆಗಳು ನೀವು ಯುವಕರಿಗೆ ಎಂಚ ಒಬ್ಬ ಫೀಲ್ಡ್ ಇದೆ ಎಐ ಅವಳು ಅಥವಾ ಒಬ್ಬ ಫೀಲ್ಡ್ ಐದು ರಿಲೇಟೆಡ್ ಒಂದು ಇದು ನಿಮ್ಗೆ ಅನುಭವವನ್ನು ಹಂಚೋದು ಅಕೇಗೆ ದುಂಬಿ ರೆಡಿ ಆಗೋದು ಅಳಿಗಲ್ಲಿ ನಿಶ್ಚಿತ ವಿಷಯದಲ್ಲಿ ಬಂದಾಗ ಖಂಡಿತವಾದ ಯುವಕರಿಗೆ ಸಪೋರ್ಟ್ ಕೊಡಲೇ ಬಿಡ್ತದೆ. ಅಂದಾಗ ಯುವಕರು ಉಳಿದ ಯುವಕರಿಗೆ ನಿಶ್ಚಿತ ಒಂದು ಕಾರ್ಯಕ್ರಮ ಅಂತಿಲ್ಲ ನಿಮಗೆ ಪೂರ್ಣ ಸಹಕಾರ ಕೂಡ ಇದೆ ಕೂಡ ಇದೆಯಾ? ಹಾ ನೀವೆಲ್ಲ சொல்றீங்க ಓ ಏನು ಅವೇ ನಿಜನೋ ಹೆಂಡಲ್ಲ ಹೋಗ್ಬಿಡ್ಲೆ ನಿಜನೇ ಎಲ್ಲ ಜೋಕ್ಲೆ ಅವರು ಎಲ್ಲ ಬಿಎಸ್ಪಿ ಎಲ್ಲ ಜೊತೆ ಕೂಡ ಜೊತೆ ಮಂದಕ್ಕೆ ಉಪಕಾರ ಇಲ್ಲ ಬಾರಿ ಇದೆ ಆಗ್ತದೆ ಅಂಚಿತವಾಗಿ ಚಿಂತನೆಯಲ್ಲಿ ನೀವು ಪ್ರಾರಂಭ ಆಗ್ತದೆ. ಅವತ್ತಂತೆ ಕೆಲವೊಂದು ರಿಕ್ರೂಟ್ಮೆಂಟ್ ನಿಮ್ಮ ನಮ್ಮ ಸಂಸ್ಥೆಗೆ ಒಬ್ಬ ಪೊಸಿಷನ್ ಓಪನ್ ಆಗಿದೆ ಅಂತೂ ಇನ್ಫಾರ್ಮೇಶನ್ ಕಾಮನ್ ಗ್ರೂಪ್ ಇರಲ್ಲ ಐದು ಶೇರ್ ಆಗಿದೆ ಅಕಡೆಗೆ ಬೋರ್ಡ್ ಕೊರತೆ ಆಗೋದ್ರೆ ಏನೋ ಆ ಜಾಬ್ ನಾಡೋದಿದ್ದಾರೆ ಅಕಡೆಗೆ ಆ ಟೈಮ್ ಇನ್ಫಾರ್ಮೇಶನ್ ಬರ್ತಿಲ್ಲ ಅಥವಾ ಆ ಜಾಬ್ ಪೋಸ್ಟಿಂಗ್ ಆಯ್ತು ಜೆಡಿ ಜಾಬ್ ಡಿಸ್ಕ್ರಿಪ್ಷನ್ ಇಪ್ಪತ್ತ ಐದು ಯಾವ್ದು ಎಕ್ಸ್ಪೆಕ್ಟ್ ಅನ್ಕೊಂಡ್ಬಿಡ್ಲೆ ಈ ಪೊಸಿಷನ್ ಯಾವ್ದು ಎಕ್ಸ್ಪೆಕ್ಟ್ ಅನ್ಕೊಂಡ್ಬಿಡ್ಲೆ
ಏನು ಮತ್ತೆ ಅವ್ರು ಬೇರೆ ಮಲ್ಲಾಗಲಿಲ್ಲ ಇವಂಗೇನಿಲ್ಲ ಅಗತ್ಯ ಗುಣಗಳಿಗೆ ಇದು ಉಪಕಾರ ರೆಕರಿಂಗ್ ಸಿಸ್ಟಮ್ ಕೂಡ ಇಟ್ಟು ಕೆಲವು ಸಂಸ್ಥೆ ಅದಕ್ಕೆ ಕೂಡ ನಮ್ಮ ಒಕ್ಕೂಟದ ಜನಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅಕ್ಕಳಿಗೆ ಗೊತ್ತಾಗೋದು ಕೆಲಸ ನಂತರ ಈ ಲೆಕ್ಚರ್ ಸೀರೀಸ್ ಅಂಚಿನ ಕೂಡ ఏదో ఒకటి ఏదో అర్థం కాదు నోట్స్ కూడా వేషా జయపడ్డాక ఈ గౌరవ అనుకుంటా ముందు అనుకుంటా లైక్ అವು ಅಂತಿನ ಲೈಕ್ ಅಂತ ಬರೆಯೋದು ಬರ್ತದೆ ಅವು ಸುಮ್ಮನೆ ಪೂರಲ ಅದು ಅಪರಾಧ ಅಂತಂದ್ರೆ ಮಂದೆಲ್ಲ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಅಂತಂದ್ರೆ ಪೂರ ಪೇಟ್ ಭಾರಿ ಖುಷಿ ಅಂದ್ರೆ ನನಗೆ ವಿಶೇಷವಾದ ಒಂದು ಸಲಹೆ ಹೇಳಿದ್ದಾರೆ ಮಾಡಿದಾಗ ಇತ್ತೆದ ಆಲ್ಫಾ ಜನರೇಷನ್ ಯಾವುದು ಭಾರಿ ವಾಸಿ ಅక్కడ ಬುದ್ಧಿವಂತಿಕೆ ಉಂಟಲ್ಲ ಮಸ್ತ್ ತೀಕ್ಷ್ಣವಾದಿಗಳು ಮಸ್ತ್ ಜೋರುಳ್ಳೆ ಅವ ಪೂರ ಇದು ಮೋಸ್ಟ್ ಎಕ್ಸ್ಪೀರಿಯನ್ಸ್ ಅಂತಂದ್ರೆ 10 ವರ್ಷ ಊಟ ಅಥವಾ 10ನೇ ಕ್ಲಾಸ್ ಊಟ ಆಕ್ಚುಲಿ ಮಕ್ಕಳಿಗೆ ಬೇರೆ ಬೇರೆ ಸ್ಕೂಲ್ನ ಕೆಲಸ ಅಂತೋದಿ ಬೇರೆ ಅಷ್ಟೊಂದು ನಮ್ಮ ಗೌರವ ಮಾಧ್ಯಮ ಸಂಪ್ರದಾಯ ನಂತರ ನಾವು ಶಾಖೆ ಉಂಟ ರೂಪ ಶಾಖೆ ಆಗೋದು ಎರಡು ಶಾಖೆ ಆಗೋದು ಬಹು ಶಾಖೆ ಉಂಟ ಅಥವಾ ನಮ್ಮ ಗೋತ್ರಕ್ಕೆ ವಿಹಿತವಾದ ಇದು ಶಾಸ್ತ್ರದ ವಿಚಾರದ ವಿಶೇಷವಾದ ಪಾಠದ ವ್ಯವಸ್ಥೆ ಪೋಷಕರಾದ ತಂದೆ ತಾಯಿ ಅಪ್ಪ ಅಮ್ಮ ಮಕ್ಕಳಿಗೆ ವಿಶೇಷ ಜವಾಬ್ದಾರಿಯಾಗಿ ನೋಡು ಮಕ್ಕಳಿಗೆ ಆ ಟ್ರೈನಿಂಗ್ ಬಗ್ಗೆ ಕೊಡೋದು ಅವನಿಗೆ ಸಂಸ್ಕಾರ ಕೊಡೋದು ಅಂಥವರ ಏಕೈಕ ಗೊತ್ತಾಗ್ತಿ ಏನೋ ಕುಟುಂಬಕ್ಕೆ ಸುಮಾರು ಜನ ಹಿಂಗೆ ಮಕ್ಕಳಿಗೆ ದಿನ ವಿಶ್ವದ ಕ್ರಮ ಮಾಡಿದ ಅಭ್ಯಾಸ ಅక్కడ ಒಟ್ಟು ಬರೋದು ಆ ಬಾಲೆ ಕೊಡೋದು ಇತ್ತೆ ಆ ಮದಿನಾಕ್ಕೆ ಹೊರಗುಳ್ಳೆ ಇತ್ತೆಲ್ಲ ಪ್ರತಿನಿತ್ಯ ಬೈಯದು ಇಲ್ಲದ ಅಂತೆಲ್ಲ ಕೊಡೋದು ವಿಶ್ವದಾರ್ಥ ಪಾರಾಯಣ ಆಗಬೇಕು ಐತವರ ಬರೀ ವಿಶ್ವದಾರ್ಥ ಪಾರಾಯಣ ಅನ್ನೋದಿದ್ದಾನೆ ಇತ್ತೆ ఆయన ರಾಮಲಿಂಗ ಮಾರಿ ಆಸಕ್ತಿ ಇದೆ ಕೂಡ ಅక్కడ ಇಲ್ಲೇ ಇಲ್ಲ ಅದನ್ನ ಜೋಡಣ ಕೂತ್ಕೋಬೇಕು ಇತ್ತೆ ಪಾರಾಯಣ ದಿನ ಅನ್ನೋದಿದೆ ಅಣ್ಣ ಹೆಂಗೆ ಇತ್ತೆ ಅಯ್ಯೋ ಅರ್ಥದ ತುಂಬ ತೆಗೆ ನೋಡೋದು ನಾನು ಸಾಮಾನ್ಯ ಜಾಸ್ತಿ ಅಂತ ಕೇಳ್ತಾರೆ ಬಟ್ ಒಂದಿಗೆ ಸ್ಟೆಪ್ ಲೆವೆಲ್ ಅಪ್ ಆಗೋದು ಆಯ್ತು ಅರ್ಥ ತಿಳಿಯುತ್ತೆ ಅದು ರಿಲೇಟೆಡ್ ಬೇರೆ ನಾನು ನೀವು ಗೀತ ಅಪ್ಡೇಟ್ ಆಗಬೇಕು ಗೀತದ ಭಾಷೆದು ಓದರಿಸಬೇಕು ಈಗ ಒಂದು ಸೈಡ್ ಇದೆ ಆಯ್ತು ఆయన వృత్తి ಬೇರೆ ಉಂಟು ಆಯ್ತು ಈ ಚಿತ್ರದ ಒಂದು ಸ್ಟಡಿ ಅನ್ನೋದು ಹೋಗೋದು ಅಂಚಿನ ಸಂಸ್ಕಾರ ಕೊಟ್ಟು ಅಂಚಿನ ಎಲ್ಲ ಜವಾಬ್ದಾರಿ ಅಪ್ಪ ಅಮ್ಮ ಐದು ತಿಳ್ಕೊಂಡು ಮೆನಿ ಮಸ್ತ್ ಸಂಶೋಧನಾ ಕೇಂದ್ರಗಳು ವೇದವ್ಯಾಸ ಸಂಶೋಧನಾ ಕೇಂದ್ರ ಅದು ಸುಬ್ರಹ್ಮಣ್ಯ ಮಠದ ಅಂಚಿನ ಗುತ್ತಿಗೆ ಮಠದಲ್ಲೇ ಸುಮಾರು ವೇದ ಸಂಶೋಧನಾ ಕೇಂದ್ರಗಳು ಬೇಜಾರ ಮಠದ್ದು ಪರಿವಾರ ಮಠದ್ದು ಇಂಚಿನ ಮಠದ ಸಂಶೋಧನಾ ಕೇಂದ್ರದ ಆಹ್ವಾನಿಸಿದ ಕಾರ್ಯಕ್ರಮಗಳೇನೋ ಸಂಪೂರ್ಣ ಒಂದು ಅಡ್ವಾಂಟೇಜ್ ಇಟ್ಕೊಂಡಿರೋದು ಅವು ಬೇರೆ ಬೇರೆ ದೇಶಿಕ ಶಿಬಿರ ಅವು ಅಂತಂದಿದ್ದಾರೆ ಆ 5 ಕಡೆ ಹೋಗೋಣ ಅಂಚಿನ ಕೆಲಸ ಮಾಡ್ಕೊಳ್ಳಿ ವಿಶೇಷವಾದ ಒಪ್ಪಂದ ಪಾಠ ಓದಿಲ್ಲ ಈ ಸರಿ ಬರೀ ವಿದ್ವಾಂಸರಿಗೆ ಒಳ್ಳೆದಿದ್ದ ಅక్కడ ಆನ್ಲೈನ್ ಪಾಠ ಅಂತ ಹೌದು ಸರಿ ಆಯ್ತು ಅವು ಆ ಟೈಮಿಗೆ ಬೇರೆ ಆಯ್ತು ಬೆನಿಫಿಟ್ ಗೆಲ್ಲ ಮಾತ್ರ ಅಕ್ಕಳು ಮುಂಚಿನ ಸಂಶೋಧನಾ ಕೇಂದ್ರದ ಸಪೋರ್ಟ್ ಇತ್ತು ಆಯ್ತು ಜನಾಂಗ ವಿಶೇಷವಾದ ಅಧ್ಯಯನ ಅವರಿಗೆ ಅಂಬುದಂಚಿನ ಕೆಲಸ ಕೊಡಿ ಅದು ಪೂರ ಹೆಚ್ಚಿನ ವಿಚಾರ ಮುಂಚಿನ ಸಂಘಟನೆಗಳು ಬರೋದು ಅಕ್ಕಳಿಗೆ 10 ಜನ ಆಸಕ್ತಿ ಪಟ್ಟ ಐದು ಬೋಡಿನ ಪೂರ ವ್ಯವಸ್ಥೆ ಭಾರಿ ಮೇಲಿಂದ ಅಲ್ಲಿ ವ್ಯವಸ್ಥೆ ಆಗಬೇಕು ಆಯ್ತು ಒಟ್ಟೊಟ್ಟಿಗೂ ಕಡೆಗೆ ಒಂಜಿ ಗುರುಗಳನ್ನ ಏನೋ ರಾಕಸ್ವರಣಿ ವಿಶ್ವೇಶ್ವರ ತೀರ್ಥರಿಗೆ ನೋಡಿ ಪಾತ್ರರು ಒಂದು ವ್ಯಕ್ತಿ ఆయన వయస్సాములు ఆయన బర్త్డే సెలబ్రేషన్ అందులో అందుపట్ಟ ಅವು ಒಂದು ರೀತಿ ದುಃಖ ಪಡ್ಕೊಂಡು ಚಿನ್ನ ವಿಷಯ ಹೇಳ್ಬಿಟ್ಟ ಓ ಆಯಸ್ಸು ಜಾಸ್ತಿ ಆಗ್ಬೋದು ఆయన ಮುಗಿಯೋದು ಬರ್ತದೆ ಆ ವ್ಯಕ್ತಿಯ ಒಂದು ಮುಗಿಯೋದು ಬರ್ತದೆ ಅಂತ ದುಃಖ ಪಡ್ಕೊಂಡು ಚಿನ್ನ ವಿಷಯ ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಬೇರೆ ಬೇರೆ ಆಂಡ ಒಂದು ಸಂಸ್ಥೆ 5 ಆನಿವರ್ಸರಿ ಇಂಚ ಬರೋದು ವಾರ್ಷಿಕೋತ್ಸವ ಅಂತ ಆಗುವುದು ಕಂಡ ಭಾರಿ ಖುಷಿ ಪಡ್ಕೊಂಡು ಚಿಕ್ಕ ವಿಷಯ ಜಯಪಟ್ಟಾಗ ಲೌಕಿಕವಾದ ಸಾಮಾಜಿಕವಾದ ಮತ್ತು ವೈಯಕ್ತಿಕವಾದ ಒಂದು ಉನ್ನತಿಗೆ ಹೋವರೆಗೂ ಮಸ್ತ್ ಅನುಕೂಲ ಆಗ್ಬೋದು ಒಂದು ಸಂಸ್ಥೆ ಇರ್ತಲ್ಲ ಆಯ್ತು ಮಸ್ತ್ ಪ್ರಕಾರ ಮಸ್ತ್ ಜನರಿಗೆ ಆಗ್ಬೋದು ಮತ್ತು ಭಗವಂತನ ಚಿಂತನೆ ನಾನಾ ಜನಸ್ಯ ಆಚಾರ್ಯ ಮಧ್ಯಮ ಚಿಂತನೆ ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಕ್ರಮವಿದೆ ಏರ್ಪಡ್ಕೊಂಡಾಗ ನಾನಾ ಜನರಿಗೆ ಬೇರೆ ಬೇರೆ ಜನಗಳ ಶುಶ್ರೂಷೆ ಅಥವಾ ಆರೈಕೆ ಕೊಡೋಂಚಿನ ಕೆಲಸ
ಒಂದ ಬೇರೆ ಬೇರೆ ಈಗ ಚಿನ್ನ ಕೆಲಸ ಕೂಡ ಅವರಿಗೆ ಒಂದು ಸಂಸ್ಥೆ ಬಲಗೊಳ್ಳುತ್ತಿದೆ ಒಂದು ವ್ಯಕ್ತಿ ಕಾವಡು ಒಂದು ಗುಂಪು ಕಾವಡು ಅಂಚಿನ ಒಂದು ಚಿಂತನೆ ಈ ಗೌರವ ಮಾತುಕೂಟ ಗುಂಪು ಹಿರಿಯರ ವಿದ್ವಾಂಸರ ಮಾರ್ಗದರ್ಶನಕ್ಕೆ ತೋರಿಕೊಳ್ಳಲು ಜೀವನದಲ್ಲಿ ಬೇರೆ ಬೇರೆ ಘಟ್ಟನ್ನು ದಾಟು ಬಂದ ಹಿರಿಯರು ಅಧ್ಯಕ್ಷ ಸ್ಥಾನಗಳು ಮಾರ್ಗದರ್ಶಿಗಳು ಟ್ರಸ್ಟಿಗಳು ಸುಮಾರು ಜನ ಉಳ್ಳರು ಅಂಚನೆ ಸದಸ್ಯರ ಪೂರ ಕೈಗೊಳಿಸುವುದು ಮಸ್ತ್ ಸಕ್ಸಸ್ಫುಲ್ ಆಗಿ ಸುಮಾರು ಈಗ ಕಲ್ತುಕೊಳ್ಳರು ಅವರ ಅಂಚನೆ ಕಂಟಿನ್ಯೂ ಅವರು ದೇವರನ್ನ ಅನುಗ್ರಹ ಮಂದಿರಕ್ಕೆ ಪಡೆದು ಪ್ರಾರ್ಥನೆ ತೊತ್ತು ಎನ್ನ ಈ ಎರಡು ಮಾತನ್ನು ಮುಗಿಸುವಂತೆ ಶ್ರೀ ಕೃಷ್ಣ